ಮಾಡಿದ್ದೀವಿ ಅಂತ ವಾಪಸ್ ಕೊಡ್ತಾರ ಅಂತಲ್ಲ, ಈ ನಿವೇಶನಗಳಿಂದ ತಾನೇ ಇಷ್ಟು ಬಂದಿರೋದು. ನನ್ನ ಗಂಡನಿಗಿಂತ ಅದೇನು ಹೆಚ್ಚಲ್ಲ ಅನ್ನೋ ಈ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಇಡಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಸೆಂಟ್ರಲ್ನವ್ರು ಕೂತ್ಕೊಂಡು ಆಟ ಆಡಿಸ್ತಾ ಇರೋದು. ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಷಡ್ಯಂತ್ರ ಅಂತ ನಿಮ್ಮ ಆರೋಪ. ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವ್ರಿಗೆ ಏನಾದರೂ ಮಾತಾಡೋಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ಮಾತ್ರ. ಇಷ್ಟು ಜನ ಮಿನಿಸ್ಟ್ಗಳ ಮೇಲೆ ಕೇಸ್ಗಳಿಲ್ಲ, ಚಾರ್ಜ್ ಶೀಟ್ ಆಗಿವೆ, ಕೇಸ್ಗಳು ಪೆಂಡಿಂಗ್ ಇವೆ, ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರಾ? ಯಾಕೆ ಸಿದ್ದರಾಮಯ್ಯ ಅವರು ಒಬ್ಬರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಸಿದ್ದರಾಮಯ್ಯನವರು ಸೇಫ್ ಝೋನಲ್ಲಿದ್ದಾರಾ, ಡೇಂಜರ್ ಝೋನಲ್ಲಿದ್ದಾರೆ? ಇನ್ನು ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಿಲುಕಿರುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ವಿಚಾರದಲ್ಲಿ ನಿನ್ನೆಯಷ್ಟೇ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ನಿನ್ನೆ 14 ಸೈಟನ್ನು ನಾನು ಅವರಿಗೆ ರಿಟರ್ನ್ ಮಾಡ್ತೀನಿ ಅಂತ ಒಂದು ಲೆಟ್ರನ್ನು ಬರೆದ್ರು. ಲೆಟರ್ನಲ್ಲಿ ಭಾವುಕರಾದಂತೆ ಕೂಡ ಕಾಣಿಸ್ತು. ತನ್ನ ಮಗನಿಗೆ ಮತ್ತು ಗಂಡನಿಗೂ ಗೊತ್ತಿಲ್ಲದೆ ನಾನು ಲೆಟ್ರ್ ಬರೆದಿದ್ದೀನಿ ಅಂತ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವ್ರಿಗಿರುವಂತಹ ಆಪ್ಷನ್ಗಳನ್ನ ಏನು ಅಂತ ನನ್ನೊಟ್ಟಿಗೆ ಮೈಸೂರಿನ ಹಿರಿಯ ವಕೀಲರಾದಂತಹ ಉಮೇಶ್ ಅವರು ಇದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಈಗ ಸಿದ್ದರಾಮಯ್ಯನವರು ಪತ್ನಿ ನೆನ್ನೆ ಬರೆದಂಥ ಲೆಟ್ರು ನೀವೆಲ್ಲ ನೋಡಿರ್ತೀರಿ. ಆ ಲೆಟ್ರ್ ಈಗ ಕಾನೂನಾತ್ಮಕವಾಗಿ ಏನಾದರೂ ಉಪಯೋಗ ಆಗುತ್ತಾ ಸಿದ್ದರಾಮಯ್ಯನವ್ರಿಗೆ? ಸರ್, ಪ್ರಕರಣ ತನಿಖೆ ಹಂತದಲ್ಲಿರುವ ಕಾರಣ ಅದು ಅವರು ತಕ್ಕಂದಿರೋದು ಎಷ್ಟು ಮಟ್ಟಿಗೆ ಸರಿನೋ ಅಥವಾ ವಾಪಸ್ ಕೊಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿನೋ ಅದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬರೋಲ್ಲ. ಯಾಕೆಂದರೆ ಇನ್ನೂ ವಿಚಾರಣೆ ಹಂತದಲ್ಲಿದೆ, ತನಿಖಾ ಹಂತದಲ್ಲಿದೆ. ತನಿಖಾ ಹಂತದಲ್ಲಿರುವ ಕಾರಣ ಯಾಕೆಂದರೆ ಅದಕ್ಕಿಂತ ಹೆಚ್ಚಾಗಿ ಆ ಮೇಡಮ್ ಬಗ್ಗೆ ಮಾತಾಡೋದಾದರೆ ಅವರು ಇಲ್ಲಿ ತನಕ ಸಿದ್ದರಾಮಯ್ಯರ ಶ್ರೀಮತಿಯವರು ಅಂತ ಕರ್ನಾಟಕದಲ್ಲಿ 10% ಜನಕ್ಕೂ ಗೊತ್ತಿಲ್ಲ. ಅವ್ರು ಆ ರೀತಿಯಾದಂಥ ಒಂದು ಮನೇಲಿದ್ದಂಥ ಹೆಣ್ಣು ಮಗಳವರು. ಅವ್ರು ಯಾವುದೇ ರೀತಿಯ ಯಾವುದೇ ವಿಚಾರಕ್ಕೆ ಗಂಡನ ವಿಚಾರದಲ್ಲಾಗಲಿ ಅಥವಾ ಮಗನ ವಿಚಾರದಲ್ಲಾಗಲಿ ಭಾಗಿಯಾದಂಥ ಮಹಿಳೆ ಅಲ್ಲ ಅವರು. ಅವ್ರ ಮೇಲೆ ಕರ್ನಾಟಕದ ಜನತೆಗೆ ಅವರ ಶ್ರೀಮತಿಯವ್ರ ಮೇಲೆ ತುಂಬ ಗೌರವ ಇದೆ. ಬಟ್ ಇದು ನಾವು ವಾಪಸ್ ಕೊಡ್ತೀವಿ ಅಂತ ಬರೆದಿರೋದು ಅವರು ಯಾವ ಕಾರಣದಿಂದ ಬರೆದಿದ್ದಾರೆ ಏನು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬರಲ್ಲ ಸರ್. ಈಗ ಇದನ್ನು ಕೊಟ್ಟಾಗಿಂದ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ. ಸ್ವತಃ ಅವರೇ ಒಪ್ಕೊಬಿಟ್ಟಿದ್ದಾರೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಹಗರಣದಲ್ಲಿ ಭಾಗಿಯಾಗಿದ್ದೀನಿ ಅಂತ. ಇದು ಕಾನೂನಾತ್ಮಕವಾಗಿ ಅವ್ರಿಗೇನು ಲಾಭ ಕೊಡುತ್ತಾ, ವಿರೋಧಿಗಳು ಕೊಡುತ್ತಾ, ಅಥವಾ ಸಿದ್ದರಾಮಯ್ಯನವರು ಕೊಡುತ್ತಾ 14 ಸೈಟು ವಾಪಸ್ ಕೊಟ್ಟಿರೋ ವಿಚಾರ? ಸರ್, ಈಗ ಮೊದಲನೇ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ನಾನು ಸೈಟ್ನ ವಾಪಸ್ ಕೊಡೋ ಪ್ರಮೇಯ ಇಲ್ಲ. ಯಾಕೆ ಅಂದರೆ ಲೀಗಲ್ ಆಗಿದ್ದೀನಿ, ನಾನು ಕಾನೂನಾತ್ಮಕವಾಗಿ ನನಗೆ ಸೈಟ್ಗಳು ಬಂದಿದೆ, ನಾನು ಅಮೌಂಟನ್ನು ತಕ್ಕಂದಿಲ್ಲ, ಸೈಟ್ಗಳು ತಕ್ಕಂದಿದ್ದೀನಿ. ಅದರಿಂದ ನಾನು ಲೀಗಲ್ ಆಗಿರೋ ಕಾರಣ ನಾನು ನಿವೇಶನಗಳನ್ನ ಹಿಂದಿರುಗಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಈಗ ಆಕೆಯ ಒಂದು ಸ್ಟೇಟ್ಮೆಂಟ್ನ ನೋಡಿದಾಗ ನನ್ನ ಗಂಡನ ಅಧಿಕಾರಕ್ಕಿಂತ ಈ ನಿವೇಶನಗಳು ಮುಖ್ಯ ಅಲ್ಲ ನನಗೆ ಅನ್ನೋ ಒಂದು ವರ್ಡ್ನ ನಾನು ನೋಡಿದ್ದೀನಿ. ಅಂದರೆ ಅವರು ತಪ್ಪು ಮಾಡಿದ್ದೀವಿ ಅಂತ ಅಲ್ಲ, ಅದು ತಪ್ಪು ಮಾಡಿದ್ದೀವಿ ಅಂತ ವಾಪಸ್ ಕೊಡ್ತಾರ ಅಂತಲ್ಲ, ಈ ನಿವೇಶನಗಳಿಂದ ತಾನೇ ಇಷ್ಟು ಬಂದಿರೋದು. ನನ್ನ ಗಂಡನಿಗಿಂತ ಅದೇನು ಹೆಚ್ಚಲ್ಲ ಅನ್ನೋ ಒಂದು ಕಾರಣದಿಂದ ನಾನು ವಾಪಸ್ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಒಂದು. ಎರಡನೇದು, ಅವ್ರಿಗೆ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡಬೇಕಾಗತ್ತೆ. ಅವ್ರಿಗೆ ಆಗಿರೋದೇನಾದರೂ ಇಲ್ಲೀಗಲ್ ಆಗಿದ್ದರೆ ಕೊಟ್ಟದ್ದು ಸರಿಯಲ್ಲ ಅಂತ ಆಗ್ಬೋದು. ಬಟ್ ಅವ್ರಿಗೆ ಆಗಿರೋದು ನಮಗೂ ನಿಮಗೂ ಗೊತ್ತಿಲ್ಲ ಅದು ಹೇಗಾಗಿದೆ ಅಂತ. ಅದರಿಂದ ಅವರೇನಾದರೂ ಲೀಗಲ್ ಆಗಿ ಅದು ಅವ್ರಿಗೆ ಆಗಿರೋಂಥ ನಿವೇಶನಗಳು ಲೀಗಲ್ ಆಗಿದ್ದರೆ ಅವರು ವಾಪಸ್ ಅದನ್ನು ಕೊಟ್ಟಿದ್ದೇ ಆದರೆ ಅವರು ತಪ್ಪು ಮಾಡಿದ್ದೀವಿ ಅಂತ ಕೊಟ್ಟಿದ್ದೀವಿ ಅಂತಲ್ಲ. ಇದರಿಂದ ತಾನೇ ಚರ್ಚೆ ನಡೀತಾ ಇರೋದು ಕರ್ನಾಟಕದಲ್ಲಿ. ನಮ್ಮ ಯಜಮಾನ್ರಿಗೆ ಇದರಿಂದ ತಾನೇ ಒಂದು ತೊಂದರೆ ಆಯ್ತಾ ಇರೋದು. ಹೋದ್ರೂ ಹೋಗಲಿ ಪರವಾಗಿಲ್ಲ ಅಂತ ಆ ದೃಷ್ಟಿಯಿಂದ ಇಟ್ಕೊಂಡು ಕೊಟ್ಟಿರ್ಬೋದು ಅವರು. ಸಿದ್ದರಾಮಯ್ಯನವರ ಪತ್ನಿ ನಿವೇಶನಗಳನ್ನೇನೋ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಇನ್ನೊಬ್ಬರು ದೂರದಾರರು ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ CDR ಏನೋ ರಿಜಿಸ್ಟರ್ ಆಗಿದೆ ಅಂತ ಒಂದಷ್ಟು ಮಾಹಿತಿಗಳು ಬಂತು. ಈಗ CDR ಆದರೆ ಅವ್ರನ್ನೇನಾದ್ರು ಬಂಧನಕ್ಕೆ ತೆಗೆದುಕೊಳ್ಳುವ ಚಾನ್ಸಸ್ಗಳೇನಾದರೂ ಇದೆಯಾ, ಅಥವಾ ಇಡಿಗೆ ಆ ಪವರ್ ಇದೆಯಾ ಈಗ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ? ಈಗ ಲೋಕಾಯುಕ್ತದಲ್ಲೇ ಇದೆ ಕೇಸು. ಈಗ ಇಡಿ ಏನಾದರೂ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ಪವರ್ ಇದೆಯಾ ಅವರಿಗೆ? ಸರ್, ಇಡಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಇಡಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಸೆಂಟ್ರಲ್ನವ್ರು ಕೂತ್ಕೊಂಡು ಆಟ ಆಡಿಸ್ತಾ ಇರ್ಬೋದು ಅನ್ನೋ ನನ್ನೊಂದು ಭಾವನೆ. ಇಡಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ. ಇಡಿಗೆ ಬರೋ ಪ್ರಕರಣಗಳೇ ಬೇರೆ, ಈ ಪ್ರಕರಣ ಇಡಿಗೆ ಬರಲ್ಲ. ಆದರೂ ಅವರ ಒಂದು ಅಧಿಕಾರದ ಇದ್ರ ಮೇಲೆ ಇಡಿಗೆ ಅವರು ವಹಿಸಿರ್ಬೋದು, ಇಡಿಗೆ ಬರಲ್ಲ ಈ ಕೇಸ್. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಕೇಸು ಇಡಿಗೆ ಬರಲ್ಲ ಸರ್. ಸೊ ಹಾಗಾದರೆ ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಷಡ್ಯಂತ್ರ ಅಂತ ನಿಮ್ಮ ಆರೋಪ? ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಿರುವಂಥ ಷಡ್ಯಂತ್ರ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವ್ರಿಗೆ ಏನಾದರೂ ಮಾತಾಡೋಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ಮಾತ್ರ. ಹಾಗಾದರೆ ಪ್ರಧಾನಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರ ಮೇಲೆ ಇರೋ ಭಯಕ್ಕೆ ಈ ರೀತಿ ಪ್ರಕರಣ ಮಾಡಿದ್ದಾರೆ? ಖಂಡಿತ ಇದೆ. ಸೆಂಟ್ರಲ್ಗೆ ಸಿದ್ದರಾಮಯ್ಯ ಅವರೊಬ್ಬರನ್ನ ಅಧಿಕಾರದಿಂದ ಇಳಿಸ್ಬಿಟ್ರೆ ಸಂಪೂರ್ಣವಾಗಿ ಕರ್ನಾಟಕನ ನಮ್ಮ ಕಂಟ್ರೋಲಿಗೆ ತಕ್ಕೋಬೋದು ಅನ್ನೋ ಒಂದು
ಆ ಆಶಾಭಾವನೆ ಇದೆ. ಸಿದ್ದರಾಮಯ್ಯ ಅವ್ರ ಮೇಲೆ ಅಷ್ಟೇ ಭಯ ಇದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೂ ಅಲ್ಲ, ಬಿ ಜೆ ಪಿ ಕಾರ್ಯಕರ್ತನೂ ಅಲ್ಲ, ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ. ನಾನು ಸೋಷಿಯಲ್ ಆಗಿರೋಂಥ ಒಬ್ಬ ವ್ಯಕ್ತಿ. ಅದರಿಂದ ಸಿದ್ದರಾಮಯ್ಯ ಅವ್ರನ್ನ ಈಗ ಮಟ್ಟ ಹಾಕಿದ್ರೆ ಕರ್ನಾಟಕ ರಾಜ್ಯನ ನಮ್ಮ ಕೈಗೆ ಎತ್ಕೋಬೋದು ಅನ್ನೋ ಒಂದು ಆಶಾಭಾವನೆಯಿಂದ ಹೇಗಾದರೂ ಮಾಡಿ ಯಾವುದಾದ್ರೂ ರೂಪದಲ್ಲಿ, ಈಗ ನೀವು 17A ನೋಡಿದಿರಲ್ಲ, ಅದು ಮಾಡೋಕ್ಕೆ ಬರಲ್ಲ, ಅದನ್ನು ಮಾಡವ್ರೆ. ಪ್ರತಿಯೊಂದನ್ನು ಕೂಡ ಅವ್ರಿಗೆ ಏನಾದರೂ ಎಲ್ಲಾದರೂ ಅವ್ರನ್ನ ಸಿಕ್ಕಿಸ್ಬೇಕಲ್ಲ ಅನ್ನೋ ಒಂದು ಭಾವನೆಯಿಂದ ಮಾಡ್ತಾ ಇರ್ಬೋದೇ ಹೊರತು ಈಡಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಸಿದ್ದರಾಮಯ್ಯನವರು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ವಿರೋಧ ಪಕ್ಷಗಳ ಟೀಕೆ. ಎರಡನೇದು, ಸಿದ್ದರಾಮಯ್ಯನವ್ರನ್ನ ಅಕಸ್ಮಾತ್ ಈಗ ಏನಾದರೂ ನೀವು ಹೇಳ್ದಾಗೆ ಕೇಂದ್ರ ಸರ್ಕಾರ ಷಡ್ಯಂತ್ರದಿಂದಲೇ ಅವ್ರನ್ನ ಬಂಧನ ಮಾಡುವಂಥ ಕೆಲಸ ಮಾಡಿದ್ರೆ ಅವರು ರಾಜೀನಾಮೆ ಕೊಡುವ ಸ್ಥಿತಿ ಬರುತ್ತಾ ಬರೋದಿಲ್ವ? ಸರ್, ಒಂದು ಬಂಧನ ಮಾಡೋಕ್ಕೆ ಈ ಸಂದರ್ಭದಲ್ಲಿ ಬರಲ್ಲ. ಫಸ್ಟು ತನಿಖೆ ಆಗಬೇಕು, FIR ಆಗಿದೆ, ತನಿಖೆ ಆಗಬೇಕು. ಎರಡನೇದಾಗಿ ಆ ಒಂದು ಇದನ್ನು ಈಗ ನೀವು ಹೇಳಿದ್ರಿ ರಾಜೀನಾಮೆ ಕೊಡಬೇಕಂತ, ಎಷ್ಟು ಜನ ಮಿನಿಸ್ಟ್ರ್ಗಳ ಮೇಲೆ ಕೇಸ್ಗಳಿಲ್ಲ, ಚಾರ್ಜ್ ಶೀಟ್ ಆಗಿವೆ, ಕೇಸ್ಗಳು ಪೆಂಡಿಂಗ್ ಇವೆ, ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರಾ? ಯಾಕೆ ಸಿದ್ದರಾಮಯ್ಯ ಅವರೊಬ್ಬರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಎಷ್ಟು ಜನ ಮಿನಿಸ್ಟ್ರ್ಗಳಿಲ್ಲ? ಸೆಂಟ್ರಲ್ ಮಿನಿಸ್ಟ್ರ್ಗಳ ಮೇಲೆ ಪ್ರಕರಣಗಳಿದೆ, ಸ್ಟೇಟ್ ಮಿನಿಸ್ಟ್ರ್ಗಳ ಮೇಲೆ ಪ್ರಕರಣ ಇದೆ, ಎಲ್ಲರ ಮೇಲೂ ಪ್ರಕರಣಗಳಿದೆ. ಅವ್ರೇನಾದರೂ ಇವಾಗ ರಾಜೀನಾಮೆ ಕೊಟ್ಟಿದ್ರೆ ಅದು ಯಾವಾಗ ಅಂದರೆ, ಆ ವ್ಯಕ್ತಿ ಈಗ ಆರೋಪಿ ಅಂತ ಸೂಚಿಸವ್ರೆ, ಅಪರಾಧಿ ಅಂತ ಪ್ರೂವ್ ಆದಾಗ ಅವರು ಆ ಜಾಗದಲ್ಲಿ ಇರೋಕ್ಕೆ ಅನರ್ಹರು ಅನ್ನೋ ಒಂದು ಕಾರಣ ಇರುತ್ತೆ ಹೊರತು, ಈಗ ಎಷ್ಟು ಜನ ಮೇಲೆ ತಮಗೆ ಗೊತ್ತಿದೆ, ಮೀಡಿಯಾದವ್ರಿಗೆ ಎಷ್ಟು ಜನ ಮೇಲೆ ರಾಜಕಾರಣಿಗಳನ್ನ ಹುಡುಕಂದ್ರೆ ಹೆಚ್ಚು ಕಡಿಮೆ 40% ಅವ್ರ ಮೇಲೆ ಇದೆ. ಅವ್ರು ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ಅದರಿಂದ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋಂಥ ಅವಶ್ಯಕತೆಯೂ ಇಲ್ಲ. ಆ ಸಂದರ್ಭನೂ ಒದಗಿ ಬರಲ್ಲ. ತನಿಖೆ ಮುಗಿಬೇಕು, ತನಿಖೆ ಮುಗಿದು ತನಿಖೆ ಅದು ಅಕ್ಸೆಪ್ಟ್ ಆಗಿ ನೋಡ್ಕೊಳ್ಳೋ, ಇನ್ನೂ ತುಂಬ ದಿನಗಳಿದೆ. ಆ ಒಂದು ಕಾರಣದಿಂದ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಗೊತ್ತಲ್ಲ, ವಿರೋಧ ಪಕ್ಷದವರು ಅದು ಮಾಮೂಲಿ, ಅದು ಆ ಥರ ಬಿಡೋದು, ಆ ಥರ ಇದು ಮಾಡೋದು ಸರ್ವೇ ಸಾಮಾನ್ಯ. ಹಿಂದೆ ಎಷ್ಟು ಪ್ರಕರಣಗಳು ನಡೆದಿವೆ ಹಿಂದಿನ ಸರ್ಕಾರ ಇದ್ದಾಗ, ಅವ್ಯಾವ ಈಗ ಇದಕ್ಕೆ ಬರೋಲ್ಲ. ಸೊ ಯಾರು ಅಧಿಕಾರಕ್ಕೆ ಬರ್ತಾರೆ ಅವ್ರ ಮೇಲೆ ಪ್ರಯೋಗ ಮಾಡೋದು ಇದು ಸರ್ವೇ ಸಾಮಾನ್ಯ ರಾಜಕೀಯದಲ್ಲಿ ಬೆಳಕ ಬರ್ತಾ ಇದೆ. ಆಮೇಲೆ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ನಮ್ಮ ರಾಜಕಾರಣದಲ್ಲಿ ಭಾರತ ಸಂವಿಧಾನವನ್ನು ಯಾರೂ ಫಾಲೋ ಮಾಡ್ತಾಯಿಲ್ಲ. ತೊಂದರೆ ಆಗಿರೋದು ಇಲ್ಲಿ. ದೊಡ್ಡ ಆರೋಪ ಮಾಡ್ತಾ ಇದ್ದೀರಿ. ಖಂಡಿತವಾಗಿ ಸಂವಿಧಾನವನ್ನು ಯಾರೂ ಫಾಲೋ ಮಾಡ್ತಾಯಿಲ್ಲ. ಸಂವಿಧಾನವನ್ನು ಫಾಲೋ ಮಾಡಿದ್ರೆ ಇವೆಲ್ಲ ಇಂಥ ಸಂದರ್ಭಗಳು ಕೂಡಿ ಬರಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿರ್ಮಲಾ ಸೀತಾರಾಮನ್ ಮೇಲೆ ಆಗುವಂತಹ FIRಗೆ ತಡೆಯಾಜ್ಞೆ ಕೋರ್ಟ್ ಕೊಡುತ್ತೆ. ಸಿದ್ದರಾಮಯ್ಯನವರು ಯಾಕೆ ಈ ಕಾನೂನು ಪ್ರಕ್ರಿಯೆಯನ್ನು ತೆಗೆದುಕೊಂಡಿಲ್ಲ? ಸರ್, ಈಗ ಅವರು ಮೊದಲನೆಯದಾಗಿ ಸಿದ್ದರಾಮಯ್ಯ ಅವರು ಒಬ್ಬರು ವಕೀಲರು, ನಮಗಿಂತ ಸೀನಿಯರು, ಮೈಸೂರು ಬಾರ್ ಅಸೋಸಿಯೇಷನ್ ಮೆಂಬರು, ಅವರು ಒಬ್ಬ ವಕೀಲರು. ಮತ್ತು ಅವ್ರು ಏನೇ ಮಾಡಬೇಕಾದ್ರೂ ಅವರ ಕಾನೂನು ತಜ್ಞರನ್ನು ಭೇಟಿ ಮಾಡಿ ನಿರ್ಧಾರಗಳನ್ನ ತಗೋತಾರೆ. ಅವರವರ ಚಿಂತನೆಗಳು ಹೇಗಿದೆ ಅಂತ ಅದು ನನಗೆ ಹೇಳಲಿಕ್ಕೆ ಬರಲ್ಲ. ಈಗ ಅವ್ರದ್ದೇ ಒಂದು ರೀತಿ ಇರ್ಬೋದು, ಇವ್ರದ್ದೇ ಒಂದು ರೀತಿ ಇರ್ಬೋದು. ಅದರಿಂದ ಇವರು ಕಾನೂನು ತಜ್ಞರು ಏನು ಸಲಹೆಗಳನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಮೊನ್ನೆ ಮುಖ್ಯಮಂತ್ರಿಗಳು ಹೋಗ್ತಾ ಇರ್ಬೋದು. ಸದ್ಯ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಸೇಫ್ ಝೋನಲ್ಲಿ ಇದ್ದಾರಾ, ಡೇಂಜರ್ ಝೋನಲ್ಲಿ ಇದ್ದಾರಾ? ಸರ್, 100% ಸೇಫ್ ಝೋನಲ್ಲಿ ಇದ್ದಾರೆ ಸರ್. ಡೇಂಜರ್ ಖಂಡಿತ ಏನೂ ಸಮಸ್ಯೆ ಆಗಲ್ಲ, ಖಂಡಿತ ಏನೂ ಸಮಸ್ಯೆ ಆಗಲ್ಲ. ಅವರು ಸೇಫ್ ಝೋನಲ್ಲಿ ಇದ್ದಾರೆ. ಇನ್ನೂ ತುಂಬ ಇದೆ, ತನಿಖೆ ಎಲ್ಲ ಮುಗಿಯೋಕ್ಕಷ್ಟು ಇದಾಗಲ್ಲ, ತನಿಖೆ ಎಲ್ಲ ಮುಗಿಬೇಕು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯನವರು ಸೇಫ್ ಝೋನಲ್ಲಿ ಇದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಿಷ್ಟು ಮೈಸೂರಿನ ಹಿರಿಯ ವಕೀಲರಾದಂತಹ ಉಮೇಶ್ ಅವರು ಹೇಳಿದಂತಹ ಮಾತು. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ